ಇನ್ನೂ ಬರವಲ್ರಲ್ಲ ಇವ್ರು ಎಷ್ಟೊತ್ತಾತು. ಯಪ್ಪ ಬಂದ್ರೆ ನಿಮ್ಮ ಹತ್ರ ಮಾತಾಡ್ಬೇಕು. ಎಷ್ಟೊತ್ತಾತ್ರಿ? ಯಾಕೆ ಲೇಟ್ ಮಾಡಿದ್ರಿ? ಹಂಗ್ಯಾಕ ಬಾಗ್ಲಾಗ ಹಿಂಗೆ ಓಡಾಡಕತ್ತಿ? ಪಾಪ ಎಲ್ಲೈತಿ? ಪಾಪು ಒಳಗಡೆ ಮಕ್ಕಂಡತಿ. ಮಗ್ಸಕ ನಂಜಿಗೆ ಬಂದೈತಪ್ಪ. ಈ ಮನೆಗೆ ದೆವ್ವ ಐತಂತ್ರಿ. ಇವ್ರಾಗಿರೋ ಹೆಣ್ಮಕ್ಳು ಹೇಳಿದ್ರು. ಅಯ್ಯ ದೇವ್ರಿ, ದೆವ್ವ ಭೂತ ಇಂಥವ ನೋಡು ಬರೇ. ನೀನು ಅವಾಗಿಂದ ನಂಬಕ್ಕೆ ಶುರು ಮಾಡಿದಿ ಇಂಥವೆಲ್ಲ? ಸುಮ್ಮನೆ ಹೊಟ್ಟೆ ಕಿಚ್ಚು ಹೇಳ್ತಿರ್ತಾರೆ ಹೆಣ್ಮಕ್ಳು. ಗೌಡ್ರು ಹೇಳಿಲ್ಲ ನಮ್ಮ ಮನೆ ಬಗ್ಗೆ ಸ್ವಲ್ಪ ನಮ್ಮ ಬಗ್ಗೆ ಹೊಟ್ಟೆ ಕಿಚ್ಚು ಜಾಸ್ತಿ ಅಂತಂದು, ಹಂಗೆ ನಾನು ಹೇಳಿರ್ಬೇಕು. ಅದಕ್ಕೆ ಗಂಡು ಮಕ್ಳು ಅನ್ನೋದು. ನೀವೇನು ಹೊರಗೆ ಇರ್ತೀರಿ, ಏನು ಗೊತ್ತಾಗಲ್ಲ. ಮನೆಗೆ ಇರೋರು ನಾವು, ಸೂಕ್ಷ್ಮತೆ ಎಲ್ಲ ನಮ್ಗೆ ಅರ್ಥ ಆಗುತ್ತೆ. ಅವ್ರು ಯಾಕೆ ಸುಳ್ಳು ಹೇಳ್ತಾರೆ ಹಂಗೆ? ಒಬ್ರು ಸುಳ್ಳು ಹೇಳಿದ್ರೆ ಸರಿ. ಆದ್ರೆ ಊರಾಗಿರೋರು ಯಾರು ಈ ಮಂಟಕ್ಕೆ ಬಂದು ನಿಂತ್ಕೊಂಡು ಮಾತಾಡಲ್ಲ, ಗೊತ್ತೈತೇನು? ಈ ಮನೆಯಿಂದ ದಾಟಿ ಹೋಗ್ಬೇಕಂದ್ರೂ ಪಟ ಅಂತ ಹೋಗ್ಬಿಡ್ತಾರೆ. ಈ ಮನೆಗೆ ಒಟ್ಟ ಒಂದು ಸೆಕೆಂಡಿಗೂ ನಿಂದ್ರಾಗಲ್ಲ. ಅವರು ಯಾಕೆ ನಾನು ಕೇಳಿಕೆ ನಿಂದ್ರಿಸಿ ಮಾತಾಡಿದ್ದಕ್ಕೆ ಪಾಪ ಹೇಳಿದ್ರು, ಹಿಂಗೆ ಇದೈತವ ಈ ಮನೆಗೆ ಯಾವುದೋ ಹುಡುಗಿ ಸೂಸೈಡ್ ಮಾಡ್ಕೊಂಡು ಸತ್ತೈತಂತ. ಬೇಡ ರೀ, ಇಲ್ಲಿರೋದು ಆಗಲೇನು ಗ್ಲಾಸ್ ಹೊಡಿತಿ, ಅದು ಯಾರು ಅದು ಗಾಳಿಗೂ ಹೊಡೆಯಂಗಿಲ್ಲ ಗೊತ್ತಾ. ನನಗೆ ಬೇಡಪ್ಪ, ನನಗೆ ಅಂತ ಅಂಜಿಕೆ ಬರಕತ್ತೈತಿ. ನಮ್ಮದು ಕೂಸು ಬೇರೆ ಐತಿ. ಬೇಡ ಮೊದಲು ಅತ್ತೆ ಯಾವ ಗೌಡನ್ನು ತಗೋಗಿ ಹೇಳ್ಬಿಡು ನಮಗೆ ಈ ಮನೆ ಬೇಡ ಅಂತೇಳಿ. ಅವರು ಒಬ್ಬರು ಹೇಳಿದ್ರಲ್ಲ, ಅವರೇ ಹೇಳ್ಯಾರ, ಅವ್ರ ಮನೆ ಬಗ್ಲೊಂದು ಮನೆ ಖಾಲಿ ಐತಿ, ನೀವು ಬರೋದಾದ್ರೆ ಕೇಳತ್ನಂತಂದು ಅಲ್ಲೇ ಹೋಗನ್ರಿ. ಒಳ್ಳೆ ತಲೆನೋವು ಆತಲ್ಲ. ಅಲ್ಲ ನೀನು ಹೆಂಗೈತಪ್ಪ ಮನೆ? ಏನು ಮಾಡಕತ್ತೀರಿ? ಒಳ್ಳೆ ಟೈಮಿಗೆ ಬಂದ್ರಿ ನೋಡ್ರಿ ಗೌಡ್ರ. ಏನ ಇವ್ರಾಗ ಯಾರ ಈ ಮನೆಗೆ ದೆವ್ವ ಐತಿ ಅಂತ ಹೇಳ್ಯಾರಂತ. ಈಕೆ ಭಾಳ ಅಂಜ್ಕೆಂದು ಖಾಲಿ ಮಾಡೋಣ ಅನ್ನಕತ್ತಾಳ. ನೀವು ಬಂದಿದ್ದು ಚಲೋ ಆಯ್ತು. ಈ ಮನೆಗೆ ಯಾರ ಏನ ಸೂಸೈಡ್ ಮಾಡ್ಕೊಂಡಿದ್ರಂತಲ್ಲ, ಕರೆ ಅನ್ರಿ? ಯಾರು ಹೇಳಿರ್ಬೋದು? ನಾನು ಅಷ್ಟು ಹೇಳಿದ ಮ್ಯಾಗೂ ಹೇಳ್ಯಾರಂದ್ರೆ ಏನೋ ಕಾದಿದ್ದ ಐತವ್ರಿ. ನಮ್ಮ ತಕ ಇಟ್ಕೊಂತಾರನ ಮಾಡ್ತೀನಿ. ಫಸ್ಟ್ ಇರತಕ್ಕ ಸಮಾಧಾನವಾಗಿ ಮಾತಾಡಿ ಆಮೇಲೆ ಅವ್ರನ್ನ ವಿಚಾರಿಸ್ಕೊಂತ. ಏನೋ ದೆವ್ವ? ಅಯ್ಯೋ ದೇವ್ರೆ. ಅಲ್ರಿ, ನೀವು ಬ್ಯಾಂಕ್ನಾಗ ಕೆಲಸ ಮಾಡತ್ನಂತ್ರಿ, ಇಂಥ ಓದ್ಯರಾಗಿ ದೆವ್ವ ಭೂತ ಪಿಶಾಚಿ ನಂಬ್ತ್ರೆ? ಅಂಥದ್ದೇನಿಲ್ಲ ರೀ. ಈ ಮನ್ಯಾಗ ಸೂಸೈಡ್ ಮಾಡ್ಕೊಂಡಿದ್ದು ಕರೆ ಐತಿಲ್ಲ ಅಂತ ಹೇಳಲ್ಲ ನಾನು. ಅದೇನೋ ಗಂಡ ಹೆಂಡ್ತಿ ಜಗಳ ಆಗಿ ಅತ್ತಿ ಸಸಿ ಜಗಳ ಮಾಡಿ ಏನೋ ಮಾಡ್ಕೊಂಡ ಮ್ಯಾಗ ಈ ಮನೆಗೆ ಎಷ್ಟು ಮಂದಿ ಇದ್ದಾರ, ಎಷ್ಟು ಮಂದಿ ಬಳೆ ಮಾಡ್ಯಾರ, ಏನಾಗಿಲ್ಲ. ಅದು ಆಗಿದ್ದು ಯಾವುದೋ ವರ್ಷಕ್ಕೆ. ಅಂಥವೆಲ್ಲ ನಂಬ್ತಾರಲ್ರಿ ನೀವು? ಅವ್ರು ಹೇಳಿದಕ್ಕೆ ನಂಬಿಲ್ರಿ ಗೌಡ್ರ. ನಾವು ನಮಗೆ ಅನುಭವಕ್ಕೂ ಬಂದೈತಿ. ಸುಮ್ಮನೆ ಸಾಮಾನು ಬೀಳೋದು, ಗಾಜು ಹೊಡೆಯೋದು, ಯಾರ್ಯಾರು ಮಾತಾಡ್ದಂಗೆ ಆಗೋದು. ನಮ್ಮ ಮನೆಯಾಗ ಕೂಸು ಐತ್ರಿ, ಅದಕ್ಕೆ ನಮಗೆ ಅಂಜಿಕೆ. ಏನೋ ಅಚಾನಕ್ ಆಗಿರ್ತಾವ, ಅದಕ್ಕೆಲ್ಲ ದೆವ್ವಕ್ಕೆ ಹೋಲಿಸಿದ್ರೆ ಹೆಂಗೆ? ಅಂಥದ್ದು ಏನಿಲ್ಲ. ಬೇಕಂದ್ರೆ ಸ್ವಲ್ಪ ದಿನ ಇರ್ರಿ, ಇದು ನೀವೇ ನೋಡ್ರಿ. ಅಂತ ಏನು ನಡೆದಿಲ್ಲ ಅಂದ್ರೆ ಸರಿ ಅಂದಂಗೆ. ನಿಮಗೆ ಹೇಳ್ದಾರ ಯಾರು? ಯಾರು ಇಲ್ಲ ಬಿಡ್ರಿ. ಮತ್ತೆ ಯಾಕೆ ನಿಮಗೆ? ಅಲ್ಲ, ಅವ್ರೇನೋ ಗೊತ್ತಿರೋದು ಹೇಳ್ಯಾರ. ಯಾಕೆ ಹೆದರಿಕೆ ಬರ್ತೈತ್ರಿ ಅಪ್ಪ ನಮಗೆ. ಬ್ಯಾಡ್ರಿ ಗೌಡ್ರ, ನಾವು ಬೇರೆ ಕಡೆ ಹೋಗ್ತೀವಿ. ನೋಡವ, ಬೇರೆ ಕಡೆ ಹೋಗೋದಾದ್ರೆ ಹೋರಿ, ನಾನೇನು ಬೇಡ ನಂಗಿಲ್ಲ. ಆದ್ರೆ ಈ ಮನ್ಯಾಗ ದೆವ್ವ ಐತಿ ಹಂಗೈತಿ ಅಂತ ಹೇಳಿ ಹುಟ್ಟಿಸಿ ಹೋಗ್ಬೇಡ್ರಿ. ಯಾಕಂದ್ರೆ ಮುಂದಕ್ಕೆ ಬಾಡಿಗೆಗೆ ಬರೋರು ಬರ್ಬೇಕಲ್ಲ, ಅದಕ್ಕೆ ಇರ್ರಿ. ಸ್ವಲ್ಪ ಏನಿದ್ದು ನೀವೇ ನೋಡ್ರಿ. ಹೊಸ ಮನೆಯಾಗ ಅಂದ್ಮ್ಯಾಗ ಹಂಗೆ ಅನಿಸ್ತಿರ್ತೈತಿ ನೋಡ್ರಿ. ನಾನು ಯಾರು ಹೇಳಿದ್ರಂತ ಕೇಳಿದ್ನಿ ಅಂದ್ರೆ ನನ್ನ ಮ್ಯಾಗ ಹೊಟ್ಟೆ ಹುರ್ಕೊಳ್ಳೋರು ಭಾಳ ಮಂದಿ ಇದಾರ. ಅದಕ್ಕೆ ಯಾರು ಹೇಳ್ಯಾರ ಅಂತ ಕೇಳಿದ್ನಿ ಆಟ. ಯಾರ ಅವ್ರ ಹೆಸರು ಏನೋ ಇತ್ರಿ, ಕಮಲಕ್ಕ. ಕಮಲಕ್ಕ ಅಂತ ಅಂದೆ. ಅವ್ರ ಜೊತೆಗಿದ್ದರು ಕರೆಯಕತ್ತಿದ್ದು ಕೇಳಿಸ್ಕೊಂಡೆ. ಹೌದು, ಕಮಲಕ್ಕ ಅನ್ನೋರು ಹೇಳಿದ್ರು. ಹಿಂಗೆ ಹೊಂಟಿದ್ದ, ನಾನು ಕೇಳಿದ್ರು ಅವರು. ಹೊರಗೇನು ಬಂದು ಹೇಳಿಲ್ಲ. ಓ, ಕಮಲಕ್ಕಾರ ನೋಡ ಅಲ್ಲೇ ಐತಿ ಹೊಡತ್ತಾ ನೋಡವ. ಅವರು ನಮ್ಮ ಮ್ಯಾಗ ಭಾಳ ಹೊಟ್ಟೆ ಉರ್ಕ್, ನಮ್ಮಂಗೆ ಕಂಡ್ರಾಗಲ್ಲ ಅವರಿಗೆ. ಹಂಗಾಗಿ ಹಂಗೆ ಹೇಳಾಟ ಇದ್ದೇನ ನೋಡ್ರಿ. ಅಲ್ಲ ನಿಮಗೆ ಗೊತ್ತಾಗತ್ತೆ. ನೀವು ತಗರಿ ಕೊಡ್ರಿ, ಇರ್ತೀವಿ. ಏನ ಯಾರ್ದ ಮತ್ತೆ ಕೇಳಿ ಹಿಂಗೆ ಅಂದಾಳ, ನಾವು ಇರ್ತೀವಿ. ಚಿಂತೆ ಮಾಡಿಬಿಡ್ರಿ. ಆಯ್ತಪ್ಪ, ಸರಿ ತಗ. ಬರ್ತೀನಿ.
ನೋಡು ಸುಮ್ಮನೆ ಹಂಗೆ ಹೇಳ್ತಿರ್ತಾರೆ. ಇನ್ನೊಂದು ಸ್ವಲ್ಪ ದಿನ ಇರೋಣ. ನಿನಗೆ ಇನ್ನೂ ಹಂಗೆ ಅನಿಸ್ತಿತ್ತಂದ್ರೆ ನಾವು ಖಾಲಿ ಮಾಡೋಣ ಆಯ್ತಾ. ಸರಿ ಆಯಿತು.